ಹತ್ತನೇ ತರಗತಿಯ ಕೆಮಿಸ್ಟ್ರಿ ಪಾಠಕ್ಕೆ ಎಲ್ಲ ಮಕ್ಕಳಿಗೂ ಸ್ವಾಗತ. ಇದೀಗ ನಾವು 6ನೇ ಅಧ್ಯಾಯವಾಗಿರುವಂತಹ ಸಾವಯವ ಯೌಗಿಕಗಳ ನಾಮಕರಣ ಮತ್ತು ಐಸೋಮೆರಿಸಮ್ ಎಂಬ ಅಧ್ಯಾಯದಲ್ಲಿದ್ದೇವೆ. ಕಳೆದ ತರಗತಿಯಲ್ಲಿ ನಾನು ನಿಮಗೆ 5 ಅಸೈನ್ಮೆಂಟ್ಗಳನ್ನು ಕೊಟ್ಟಿದ್ದೆ. ಅವುಗಳನ್ನು ಮಾಡಿದ್ದೀರಲ್ಲವೇ? ಸರಿ, ಮಾಡಿದ್ದೀರಿ. ವೆರಿ ಗುಡ್. ಈಗ ನಾನೊಮ್ಮೆ ಅದಕ್ಕೆ ಉತ್ತರ ಹೇಳಿ ನಾನು ಪಾಠ ಮುಂದುವರಿಸ್ತೇನೆ. ಉತ್ತರ ಸರಿ ಇದೆಯೇ ಎಂದು ನೋಡಿಕೊಳ್ಳಿ. ಇನ್ನು ಮುಂದಕ್ಕೆ ನಾವು ಐಸೋಮೆರಿಸಂನ ಬಗ್ಗೆ ತಿಳಿಯಲಿರುವುದು. ಐಸೋಮೆರಿಸಮ್ ಅಂತ ಹೇಳಿದ್ರೆ ಏನು, ಐಸೋಮರ್ಗಳು ಎಂದರೆ ಏನು ಎಂಬುದಾಗಿ ತಿಳಿತೇವೆ. ಈಗ ನೋಡಿ, ಅನೇಕ ಕಾರ್ಯವಿಧಾನ ಗುಂಪುಗಳು ಬಂದಿರುವಂತಹ ಸಾವಯವ ಯೌಗಿಕಗಳನ್ನು ನಾವು ಕಲಿತಿದ್ದೇವೆ. ಅದರಲ್ಲಿ ನಾವು ಕೆಲವನ್ನು ಇಲ್ಲಿ ಉದಾಹರಣೆಯಾಗಿ ತೆಗೆದು ನೋಡುವ. ಈಗ ಮೊದಲನೇದಾಗಿ ನಾನು ನಿಮ್ಗೆ ಹೇಳುವುದು CH3 CH2 CH2OH. ಇದರ UPAC ಹೆಸರೇನು? ಪ್ರೊಪಾನ್ 1 ಆಲ್. ಅದೇ ರೀತಿ ನಾನು ನಿಮ್ಗೆ ಹೇಳಿದ್ದೆ OH ಅನ್ನು 2ನೆಯ ಕಾರ್ಬನ್ಗೆ ಕೂಡ ಜೋಡಿಸಬಹುದು. CH3 CH CH3 2ನೆಯ CH ಗೆ OH ಜೋಡಿಸಿದ್ರೆ ಇದರ ಹೆಸರೇನು? UPAC ಹೆಸರು ಪ್ರೊಪಾನ್ 2 ಆಲ್. ಈಗ ನಾನು ಹೇಳಿರೋದು ನಿಮಗೆ ಪ್ರೊಪಾನ್ 1 ಆಲ್ ಮತ್ತು ಪ್ರೊಪಾನ್ 2 ಆಲ್. ಇವುಗಳನ್ನು ಪ್ರತ್ಯೇಕವಾಗಿ ಗಮನಿಸಿ. ಇವುಗಳ ಅಣುಸೂತ್ರವನ್ನು ನೋಡಿ. ಅಣುಸೂತ್ರ ಅಂತ ಹೇಳಿದೇನು? ಕಾರ್ಬನ್, ನಂತರ ಹೈಡ್ರೋಜನ್, ನಂತರ ಆಕ್ಸಿಜನ್. ಎಷ್ಟೆಷ್ಟು ಪರಮಾಣುಗಳು ಇವೆ ಒಟ್ಟಿಗೆ ಎಂಬುದನ್ನು ನೋಡಬೇಕು. ಹಾಗೆ ಇಲ್ಲಿ ಇರುವುದು C3H8O. C3H8O. 2 ನಾವು ಇಲ್ಲಿ ಹೇಳಿರುವಂತಹ ಸಾವಯವ ಯೌಗಿಕಗಳ ಅಣುಸೂತ್ರ ಸಮಾನವಾಗಿದೆ. ಕಾರ್ಯವಿಧಾನ ಗುಂಪು ಅಥವಾ ಫಂಕ್ಷನಲ್ ಗ್ರೂಪ್ ಏನು? ಬಾಂಡ್ OH ಅಂತ ಹೇಳಿದ್ರೆ ಹೈಡ್ರಾಕ್ಸಿಲ್ ಗುಂಪು. ಹಾಗೆ ಇಲ್ಲಿ ಅಣುಸೂತ್ರವು ಕಾರ್ಯವಿಧಾನ ಗುಂಪು ಸಮಾನವಾಗಿದೆ. ವ್ಯತ್ಯಾಸ ಏನು? ಇಲ್ಲಿ ಕಾರ್ಯವಿಧಾನ ಗುಂಪಿನ ಅಥವಾ ಫಂಕ್ಷನಲ್ ಗ್ರೂಪಿನ ಪೊಸಿಷನ್ ನಲ್ಲಿ ಅಥವಾ ಸ್ಥಾನದಲ್ಲಿ ಮಾತ್ರ ವ್ಯತ್ಯಾಸ. ಆಗ ಅಣುಸೂತ್ರ ಒಂದೇ, ರಚನೆ ಮಾತ್ರ ಬೇರೆ ಬೇರೆ. ಇದೇ ರೀತಿ ಬೇರೆ ಉದಾಹರಣೆಗಳನ್ನು ಹೇಳ್ಬಹುದಲ್ವಾ? CH3 CH2 CH2 CH3. ಇದೇನು? ಇದು ಬ್ಯೂಟೇನ್. ಇಷ್ಟೇ. ಇದರಲ್ಲಿ ಅಣುಸೂತ್ರ ನೋಡಿ C4H10. ಇದೇ ಅಣುಸೂತ್ರ ಇರುವ ಇನ್ನೊಂದು ಹೈಡ್ರೋಕಾರ್ಬನ್ ಅನ್ನು ನಮಗೆ ಬರೆದ್ರೆ ಆಗಬಹುದಲ್ವಾ? ಒಂದು ಮಿಥೈಲ್ ಶಾಖೆ ಇರುವಂತದನ್ನು ಬರೆಯುವ. CH3 CH CH3 CH ಗೆ CH3 ಅನ್ನು ಶಾಖೆಯಾಗಿ ಜೋಡಿಸಲಾಗಿದೆ. ಈಗ ಇದರ ಹೆಸರೇನು? 2-ಮಿಥೈಲ್ ಪ್ರೊಪೇನ್. ಈಗ ನಾನು ಹೇಳಿದ ಬ್ಯೂಟೇನ್ ಮತ್ತು 2-ಮಿಥೈಲ್ ಪ್ರೊಪೇನ್ಗಳ ಅಣುಸೂತ್ರ ಸಮಾನ. ಏನಾಗಿದೆ? C4H10 C4H10. ಆದ್ರೆ ರಚನೆಯಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ಅಲ್ವಾ? ಅಂತ ಹೇಳಿದ್ರೆ ಒಂದರಲ್ಲಿ ಮಿಥೈಲ್ ಶಾಖೆ ಇದೆ, ಇನ್ನೊಂದು ಉದ್ದವಾದ ಕಾರ್ಬನ್ ಚೈನ್, ಅದರಲ್ಲಿ ಹೈಡ್ರೋಜನ್ಗಳನ್ನು ಜೋಡಿಸಿ ಒಂದು ಹೈಡ್ರೋಕಾರ್ಬನ್ ಮಾತ್ರ. 2-ಮಿಥೈಲ್ ಪ್ರೊಪೇನ್ ಎಂಬುದು ಕೂಡ ಹೈಡ್ರೋಕಾರ್ಬನೇ, ಆದ್ರೆ ಇದರಲ್ಲಿ ಶಾಖೆ ಇದೆ, ಶಾಖೆ ಇರುವಂತಹ ಆಲ್ಕೇನ್.
ಆದ್ರೆ ಇದರಲ್ಲಿ ಕಾರ್ಬನ್ ಚೈನಿನಲ್ಲಿ ವ್ಯತ್ಯಾಸ ಕಾಣಬಹುದು ಅಂತ ಹೇಳಿದ್ರೆ ಕಾರ್ಬನ್ ಸಂಕಲೆಯ ರಚನೆಯಲ್ಲಿ ಮಾತ್ರ ವ್ಯತ್ಯಾಸ. ಇದೇ ರೀತಿ ಕಾರ್ಯವಿಧಾನ ಗುಂಪುಗಳೇ ಬೇರೆ ಬೇರೆ ಆಗಿದ್ದುಕೊಂಡು ಅಣುಸೂತ್ರ ಒಂದೇ ಆಗಿರುವಂತಹ ರಚನೆಯಲ್ಲಿ ವ್ಯತ್ಯಾಸ ಇರುವ ಇತರ ಎಷ್ಟೋ ಯೌಗಿಕಗಳನ್ನು ನಮ್ಗೆ ತಿಳಿಯಲಿಕ್ಕೆ ಇದೆ. ಈ ರೀತಿ ಬರುವಂತಹ ಸಾವಯವ ಯೌಗಿಕಗಳನ್ನೇ ನಾವು ಐಸೋಮರ್ಗಳು ಎಂಬುದಾಗಿ ಕರೆಯುವಂಥದ್ದು. ಹಾಗಿದ್ರೆ ಸಾವಯವ ಯೌಗಿಕಗಳೇ ಆಗ್ಬೇಕು ಅಂತ ಇಲ್ಲ, ಅಣುಸೂತ್ರಗಳು ಸಮಾನವಾಗಿದ್ದು ರಚನಾ ಸೂತ್ರಗಳಲ್ಲಿ ವ್ಯತ್ಯಾಸವಿರುವಂತಹ ಯೌಗಿಕಗಳನ್ನು ಐಸೋಮರ್ಗಳು ಎನ್ನುವರು. ಈ ವಿದ್ಯಮಾನವನ್ನು ಐಸೋಮೆರಿಸಂ ಎಂಬುದಾಗಿ ಕರೆಯುತ್ತೇವೆ. ಐಸೋಮರ್ಗಳು ವ್ಯತ್ಯಸ್ತ ಭೌತಿಕ ಹಾಗೂ ರಾಸಾಯನಿಕ ಸ್ವಭಾವಗಳನ್ನು ತೋರಿಸುತ್ತವೆ. The compounds having same molecular formula but different structural formula are known as isomers. This phenomenon is known as isomerism. These isomers possess different physical and chemical properties. ಅರ್ಥ ಆಯ್ತಲ್ವಾ? ಹೀಗೆ ಅಣುಸೂತ್ರ ಸಮಾನವಾಗಿದ್ದು ರಚನೆಯಲ್ಲಿ ವ್ಯತ್ಯಾಸ ಇರುವಂತಹ ಯೌಗಿಕಗಳೇ ಐಸೋಮರ್ಗಳು. ಇನ್ನು ಐಸೋಮರ್ ಅಂತ ಹೇಳಿದ್ರೆ ಏನು ಎಂಬುದಾಗಿ ಈ ವಿಡಿಯೋದಲ್ಲಿ ನೋಡಿಕೊಳ್ಳಿ. ವಿವಿಧ ರೀತಿಯ ಐಸೋಮರ್ಗಳು. ಸಮಾನ ಅಣುಸೂತ್ರವಿರುವ ಆದರೆ ಭೌತಿಕ ರಾಸಾಯನಿಕ ಸ್ವಭಾವಗಳು ಬೇರೆ ಬೇರೆಯಾಗಿರುವ ಯೌಗಿಕಗಳು ಐಸೋಮರ್ಗಳಾಗಿವೆ ಎಂದು ನೀವು ತಿಳಿದಿದ್ದೀರಲ್ಲವೇ? ಈ ವಿದ್ಯಮಾನವೇ ಐಸೋಮೆರಿಸಂ. ಚೈನ್ ಐಸೋಮರ್ಗಳು. ಕಾರ್ಬನ್ ಸಂಕಲೆಯ ರಚನೆಯಲ್ಲಿ ವ್ಯತ್ಯಾಸವಿರುವ ಐಸೋಮರ್ಗಳನ್ನು ಚೈನ್ ಐಸೋಮರ್ಗಳು ಎನ್ನುವರು. ಕಾರ್ಯವಿಧಾನ ಗುಂಪುಗಳು ವಿಭಿನ್ನವಾಗಿರುವ ಐಸೋಮರ್ಗಳನ್ನು ಕಾರ್ಯವಿಧಾನ ಗುಂಪು ಐಸೋಮರ್ಗಳು ಎನ್ನುವರು. ಒಂದೇ ಕಾರ್ಯವಿಧಾನ ಗುಂಪನ್ನು ಹೊಂದಿರುವ ಐಸೋಮರ್ಗಳಲ್ಲಿ ಕಾರ್ಯವಿಧಾನ ಗುಂಪುಗಳ ಸ್ಥಾನ ಬೇರೆ ಬೇರೆಯಾಗಿದ್ದರೆ ಅವುಗಳನ್ನು ಪೊಸಿಷನ್ ಐಸೋಮರ್ಗಳು ಎಂದು ಕರೆಯಲಾಗುವುದು. C6H14 ಎಂಬ ಹೈಡ್ರೋಕಾರ್ಬನ್ಗೆ ಸಾಧ್ಯವಾದ ಐಸೋಮರ್ಗಳ ರಚನಾ ಸೂತ್ರಗಳನ್ನು ಬರೆದು ಅವುಗಳ IUPAC ಹೆಸರನ್ನು ಕಂಡುಹಿಡಿಯಿರಿ. ಇಲ್ಲಿ ಪ್ರಕಟವಾಗುವುದು ಯಾವ ರೀತಿಯ ಐಸೋಮರ್ ಆಗಿದೆ. C6H14 ಎಂಬ ಹೈಡ್ರೋಕಾರ್ಬನ್ಗೆ ಸಾಧ್ಯವಾದ ವಿವಿಧ ಐಸೋಮರ್ಗಳ ರಚನಾ ಸೂತ್ರ ನೋಡಿ. ಮೊದಲನೆಯದಾಗಿ ಹೆಕ್ಸೇನ್, ಎರಡನೆಯದು 2-ಮೀಥೈಲ್ ಪೆಂಟೇನ್, ಮೂರನೆಯದು 3-ಮೀಥೈಲ್ ಪೆಂಟೇನ್. C6H14 ಎಂಬ ಹೈಡ್ರೋಕಾರ್ಬನ್ನ ವಿವಿಧ ಐಸೋಮರ್ಗಳು ಇವುಗಳಾಗಿವೆ. ಇಲ್ಲಿ ನೋಡಿ, 2,3-ಡೈಮೀಥೈಲ್ ಬ್ಯೂಟೇನ್. ಇವೆಲ್ಲವೂ ಚೈನ್ ಐಸೋಮರ್ಗಳಾಗಿವೆ. ನೀಡಲಾದ ಸಾವಯವ ಯೌಗಿಕಗಳಲ್ಲಿ ಸೂಕ್ತವಾದವುಗಳನ್ನು ಸೇರಿಸಿ ಐಸೋಮರ್ ಜೊತೆಗಳನ್ನು ಕಂಡುಹಿಡಿಯಬಹುದೇ? ಪ್ರತಿಯೊಂದು ಜೋಡಿಯು ಯಾವ ರೀತಿಯ ಐಸೋಮರ್ಗಳನ್ನು ಪ್ರದರ್ಶಿಸುವುದು? CH3O CH2 CH3, CH3 CH2 CH2OH, CH3 CH ಬಾಂಡ್ OH CH3. 3 ಐಸೋಮರ್ ಜೊತೆಗಳು ಸಾಧ್ಯವಿದೆಯಲ್ಲವೇ? CH3O CH2 CH3, CH3 CH2 CH2OH. ಇವುಗಳು ಕಾರ್ಯವಿಧಾನ ಗುಂಪು ಐಸೋಮರ್ಗಳಾಗಿವೆ. 2 CH3O CH2 CH3, CH3 CH ಬಾಂಡ್ OH CH3. ಇವುಗಳು ಕಾರ್ಯವಿಧಾನ ಗುಂಪು ಐಸೋಮರ್ಗಳಾಗಿವೆ. CH3 CH2 CH2OH, CH3 CH ಬಾಂಡ್ OH CH3. ಇವುಗಳು ಪೊಸಿಷನ್ ಐಸೋಮರ್ಗಳಾಗಿವೆ. ಸರಿ, ವಿಡಿಯೋವನ್ನು ನೋಡಿದಿರಲ್ಲವೇ? ಈಗ ನಿಮಗೆ ಐಸೋಮೆರಿಸಂ ಹಾಗೂ ಐಸೋಮರ್ಗಳು ಎಂದರೆ ಏನು ಎಂಬುದಾಗಿ ಮಾತ್ರ ತಿಳಿಯಿತು. ಇದರಲ್ಲಿ 3 ವಿಧದ ಐಸೋಮೆರಿಸಂಗಳನ್ನು ನಮಗೆ ಕಲಿಯಲಿದೆ. ಮೊದಲನೇದಾಗಿ ಚೈನ್ ಐಸೋಮೆರಿಸಂ, ಎರಡನೆಯದು ಕಾರ್ಯವಿಧಾನ ಗುಂಪು ಅಥವಾ ಫಂಕ್ಷನಲ್ ಐಸೋಮೆರಿಸಂ, ಮೂರನೇ
ಮೂರನೆಯದು ಸ್ಥಾನ ಐಸೋಮೆರಿಸಂ ಅಥವಾ ಪೊಸಿಷನ್ ಐಸೋಮೆರಿಸಂ. ಅದರಲ್ಲಿ ಮೊದಲನೇದಾಗಿ ನಾವೀಗ ಚೈನ್ ಐಸೋಮೆರಿಸಂ ಎಂದರೆ ಏನು ಎಂಬುದಾಗಿ ತಿಳಿದುಕೊಳ್ಳುವ. ಅಂತೇಳಿದ್ರೆ ನಾನು ಆಗಲೇ ನಿಮಗೆ ಒಂದು ಉದಾಹರಣೆ ಹೇಳಿದ್ದೆ. ಬ್ಯೂಟೇನಿನ ರಚನೆ ಬರೆದು ನೋಡಿ. CH3 CH2 CH2 CH3 ಇದು ಬ್ಯೂಟೇನ್. ಇದರ ಅಣುಸೂತ್ರ C4H10. ಇನ್ನೊಂದು ನಾನು ಯಾವುದರೊಟ್ಟಿಗೆ ಹೇಳಿದ್ದೆ, CH3 CH ಬಾಂಡ್ CH3 CH3 ಅಲ್ಲೇಕ ಬಂಧಗಳು. ಇದರ ಹೆಸರೇನು 2-ಮೆಥೈಲ್ ಪ್ರೊಪೇನ್. ಇದರ ಅಣುಸೂತ್ರ ಕೂಡ ನೋಡಿ C4H10. ಇಲ್ಲಿ ನಿಮಗೆ ಏನು ವ್ಯತ್ಯಾಸ ಕಾಣ್ತಾ ಇದೆ? ಅಣುಸೂತ್ರ ಸಮಾನ ಇದೆ, ರಚನೆಯಲ್ಲಿ ಮಾತ್ರ ವ್ಯತ್ಯಾಸ. ಅದು ಕೂಡ ಯಾವ ರಚನೆಯಲ್ಲಿ ವ್ಯತ್ಯಾಸ? ಬರೇ ಕಾರ್ಬನ್ ಸಂಕಲೆಯ ರಚನೆಯಲ್ಲಿ ಮಾತ್ರ ವ್ಯತ್ಯಾಸ ಕಾಣುವಂಥದ್ದು. ಹೀಗೆ ಅಣುಸೂತ್ರ ಸಮಾನವಿದ್ದು ಕಾರ್ಬನ್ ಸಂಕಲೆಯ ರಚನೆಯಲ್ಲಿ ಮಾತ್ರ ವ್ಯತ್ಯಾಸವಿರುವಂತಹ ಯೌಗಿಕಗಳನ್ನು ನಾವು ಚೈನ್ ಐಸೋಮರ್ಗಳು ಎಂಬುದಾಗಿ ಕರೆಯುತ್ತೇವೆ. ಈ ವಿದ್ಯಮಾನವನ್ನು ಚೈನ್ ಐಸೋಮೆರಿಸಂ ಎನ್ನುತ್ತೇವೆ. The compounds with same molecular formula but possess different structure of carbon chain are known as chain isomers. This phenomenon is known as chain isomerism. ಹೀಗೆ ಚೈನ್ ಐಸೋಮರ್ಗಳಿಗೆ ಒಂದು ಉದಾಹರಣೆ ನಾನೀಗ ಹೇಳಿದೆ. ಇನ್ನೆರಡನೇ ಉದಾಹರಣೆ ಹೇಳ್ತೇನೆ ನೋಡಿ. ಬ್ಯೂಟೇನ್ ಆದ್ಮೇಲೆ ನೆಕ್ಸ್ಟ್ ಬರುವಂತಹ ಆಲ್ಕೇನ್ ಯಾವುದು? ಪೆಂಟೇನ್. 5 ಕಾರ್ಬನ್ಗಳಿದ್ರೆ ಪದಮೂಲ ಪೆಂಟ್, ಪ್ರತ್ಯಯ ಏನ್ ಎಂಬುದಾಗಿ ತಿಳಿದಿದೆ. ಅದರ ರಚನೆ ಬರೆಯಿರಿ. CH3 CH2 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 CH3. ಇಲ್ಲಿ ನೀವು CH3 ಒಂದನ್ನು ಶಾಖೆಯಾಗಿ ಕೊಡಿ. CH3 CH CH2 CH3 CH ಗೆ ಬಾಂಡ್ CH3. ಈ ರಚನೆಗೆ IUPAC ಹೆಸರು ಹೇಳಿ. 2-ಮಿಥೈಲ್ ಬ್ಯೂಟೇನ್. ಇನ್ನು ಇದೇ ರೀತಿ 5 ಕಾರ್ಬನ್ಗಳು ಬರುವಂತಹ ಇನ್ನೊಂದು ಏಕಬಂಧವೇ ಇರುವಂತಹ ರಚನೆ ಮಾಡಿ ನೋಡಿ. CH3 C CH3. ಮಧ್ಯದ ಸಿಗೆ ಮೇಲೆ ಮತ್ತು ಕೆಳಗೆ CH3ಗಳನ್ನು ಶಾಖೆಯಾಗಿ ಕೊಡಿ. ಅಂತಂದ್ರೆ ಮಿಥೈಲ್ ಶಾಖೆಗಳು ಮೇಲೆ ಕೆಳಗೆ ಕೊಡಿ. ಹಾಗಿದ್ರೆ ಇದರ ಹೆಸರೇನು? 2,2-ಡೈಮಿಥೈಲ್ ಪ್ರೊಪೇನ್. ಈಗ ನಾವಿಲ್ಲಿ 3 ರಚನೆಗಳನ್ನು ಮಾಡಿದ್ದೇವೆ. ಯಾವುದೆಲ್ಲ? IUPAC ಹೆಸರು ಇವುಗಳದ್ದು. ಮೊದಲನೇದು ಪೆಂಟೇನ್, ಎರಡನೇದು 2-ಮಿಥೈಲ್ ಬ್ಯೂಟೇನ್, ಮೂರನೆಯದು 2,2-ಡೈಮಿಥೈಲ್ ಪ್ರೊಪೇನ್. ಈ 3 ಯೌಗಿಕಗಳ IUPAC ಹೆಸರು ಹೇಳಿ ಆಯ್ತು. ನಿಮಗೆ ಇವುಗಳ ಅಣುಸೂತ್ರವನ್ನು ಹೇಳಬಹುದಾ? ಸರಿ, C5H12. ನೋಡಿ, 3ರದ್ದು ಕೂಡ ಅಣುಸೂತ್ರ ಸಮಾನ ಇದೆ. ಆದ್ರೆ ಸರಿಯಾಗಿ ನೀವು ಪರಿಶೀಲಿಸಿ ನೋಡಿ, ಕಾರ್ಬನ್ ಸಂಕಲೆಯ ರಚನೆಯಲ್ಲಿ ವ್ಯತ್ಯಾಸವಿದೆ. ಸ್ಟ್ರಕ್ಚರ್ ಆಫ್ ಕಾರ್ಬನ್ ಚೈನ್ ಆರ್ ಡಿಫರೆಂಟ್ ಇನ್ ದಿಸ್ 3 ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇದುವೇ ಚೈನ್ ಐಸೋಮೆರಿಸಂ. ಇದು 3 ಒಂದೇ ಇದಕ್ಕೆ ಸೇರಿದಂತಹ ಚೈನ್ ಐಸೋಮರ್ಗಳು ಅಂತ ಹೇಳಿದ್ರೆ, ಈ 3ರ ಅಣುಸೂತ್ರ ಒಂದೇ, ಕಾರ್ಬನ್ ಸಂಕಲೆಯ ರಚನೆಯಲ್ಲಿ ಮಾತ್ರ ವ್ಯತ್ಯಾಸವಿರುವಂತದ್ದು. ಆದ ಕಾರಣ ಇವುಗಳು 3 ಒಂದೇ ಗುಂಪಿಗೆ ಸೇರಿರುವಂತಹ ಚೈನ್ ಐಸೋಮರ್ಗಳು. ಇದೇ ರೀತಿ ನಾವಿನ್ನು ಮುಂದುವರಿಸಿದ್ರೆ ಹೆಕ್ಸೇನ್. ನಿಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ, ಅದಕ್ಕೆ ನೀವು ಎಷ್ಟು ಚೈನ್ ಐಸೋಮರ್ಗಳನ್ನು ಬರಿಬಹುದು ಎಂಬುದನ್ನು ಪ್ರಯತ್ನಿಸಬೇಕು ಅಂತ ಹೇಳಿ. ನೋಡಿ, ಮೊದಲು ಹೆಕ್ಸೇನ್ ರಚನೆ ಮಾಡುವ. CH3 CH2 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 CH3. ಈ ರಚನೆಯ ಹೆಸರೇನು? ಹೆಕ್ಸೇನ್. ಒಂದು ಮಿಥೈಲ್ ಶಾಖೆಯನ್ನು ನಾವು ಎರಡನೆಯದಕ್ಕೆ ಮತ್ತೆ ಮೂರನೆಯದಕ್ಕೆ ಕೊಟ್ಟು ನೋಡುವ. ಆಗ ಹೇಗಿರ್ತದೆ ರಚನೆ? ಆಗ ಹೆಸರು ಹೇಗಿರ್ತದೆ ನೋಡಿ.
CH3 CH, CH2 CH2 CH3, CH ಗೆ ಬಾಂಡ್ CH3 ಕೊಡಿ, ಒಂದು ಮಿಥೈಲ್ ಶಾಖೆ ಕೊಡಿ. ಈಗ ಅದರ ಹೆಸರೇನು? 2-ಮಿಥೈಲ್ ಪೆಂಟೇನ್. ಈಗ ಹೆಕ್ಸೇನ್ ಮತ್ತು 2-ಮಿಥೈಲ್ ಪೆಂಟೇನ್ಗಳ ಅಣುಸೂತ್ರ ನೋಡಿ ಒಮ್ಮೆ. C6H14, C6H14. ಇನ್ನು ನೀವು 3-ಮಿಥೈಲ್ ಪೆಂಟೇನ್ ಬರೆದು ನೋಡಿ. CH3 CH2 CH, CH2 CH3, ಮೂರನೆಯ CH ಗೆ CH3 ಅನ್ನು ಜೋಡಿಸಿ ನೋಡಿ. ಈಗ ಇದರ ಹೆಸರು 3-ಮಿಥೈಲ್ ಪೆಂಟೇನ್. ಇದರದ್ದು ಅಣುಸೂತ್ರ ಬರೆದು ನೋಡಿ. C6H14. ಇಷ್ಟೇ ಆಗುದಾ? ಇನ್ನೂ ಇವುಗಳಿಗೆ ಚೈನ್ ಐಸೋಮರ್ಗಳನ್ನು ಬರಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಹೇಗೆ ನೋಡಿ. 4 ಕಾರ್ಬನ್ಗಳ ಬ್ಯೂಟ್ ಎಂಬ ಪದಮೂಲಕ್ಕೆ ನೀವು ಜೋಡಿಸಿ ನೋಡಿ 2 ಶಾಖೆಗಳನ್ನು. ಒಂದು ಎರಡನೇ ಕಾರ್ಬನಿಗೆ ಶಾಖೆಗಳನ್ನು ಜೋಡಿಸಬಹುದು, ಮಿಥೈಲ್ ಶಾಖೆಗಳನ್ನು, ಅಥವಾ 2 ಮತ್ತು 3ನೇದಕ್ಕೂ ಜೋಡಿಸಿ ನೋಡಬಹುದು. ಆಗ ಇನ್ನೂ 2 ರಚನೆಗಳನ್ನು ಮಾಡಬಹುದು ನಮಗೆ. CH3C, CH2 CH3. ಸಿಗೆ ನೀವು ಮೇಲೆ ಮತ್ತು ಕೆಳಗೆ CH3ಗಳನ್ನು ಜೋಡಿಸಿ. ಈಗ ಇದರ ಹೆಸರೇನು? 2,2-ಡೈಮಿಥೈಲ್ ಬ್ಯೂಟೇನ್. ಇನ್ನು 2ನೇದಕ್ಕೂ 3ನೇದಕ್ಕೂ ಜೋಡಿಸಿ ನೋಡಿ ಬ್ಯೂಟೇನಿಗೆ. CH3 CH CH CH3. 2 CHಗಳಿಗೆ ಕೂಡ 2 ಮತ್ತು 3ನೇದಕ್ಕೆ CH3ಗಳನ್ನು ಜೋಡಿಸಿ. ಆಗ ರಚನೆ CH3 CH CH CH3. CHಗೂ ಬಾಂಡ್ CH3, ಇನ್ನೊಂದು CHಗೂ ಬಾಂಡ್ CH3. ಇದರ ಹೆಸರೇನು? 2,3-ಡೈಮಿಥೈಲ್ ಬ್ಯೂಟೇನ್. ಈಗ 4 ರಚನೆಗಳು, ನಾವು ಹೆಕ್ಸೇನ್ ನಂತರ 4 ರಚನೆಗಳನ್ನು ಈಗ ನಾನು ಹೇಳಿ ಆಯ್ತು. ಅವುಗಳ IUPAC ಹೆಸರುಗಳನ್ನು ಹೇಳಿ ಆಯ್ತು. ಈಗ ಹೆಕ್ಸೇನ್ ಮತ್ತು ಈ 4 ರಚನೆಗಳ ಅಣುಸೂತ್ರಗಳನ್ನೊಮ್ಮೆ ನೋಡಿ. ಈ ಒಟ್ಟು 5 ಸಾವಯವ ಯೌಗಿಕಗಳ ಅಣುಸೂತ್ರವು ಒಂದೇ, C6H14. ಇದರ ಅಣುಸೂತ್ರ ಒಂದೇ, ಕಾರ್ಬನ್ ಸಂಕಲೆಯ ರಚನೆಯಲ್ಲಿ ಮಾತ್ರ ವ್ಯತ್ಯಾಸವಿದೆ. ಈ ರೀತಿ ಇರುವಂತಹ ಐಸೋಮೆರಿಸಮ್ ಅನ್ನೇ ಚೈನ್ ಐಸೋಮೆರಿಸಮ್ ಎಂಬುದಾಗಿ ನಾವು ಕರೆಯುವಂಥದ್ದು. ಈ ಸಾವಯವ ಯೌಗಿಕಗಳನ್ನು, ಈ ರೀತಿ ಗುಣ ಇರುವಂತಹ ಸಮಾನ ಅಣುಸೂತ್ರ ಹಾಗೂ ವ್ಯತ್ಯಸ್ತ ಕಾರ್ಬನ್ ಸಂಕಲೆಯ ರಚನೆ ಇರುವಂತಹ ಯೌಗಿಕಗಳನ್ನೇ ನಾವು ಚೈನ್ ಐಸೋಮರ್ಗಳು ಎಂಬುದಾಗಿ ಕರೆಯುವಂಥದ್ದು. ಚೈನ್ ಐಸೋಮೆರಿಸಮ್ನ ವಿಡಿಯೋವನ್ನು ಈಗ ನೋಡಿ. ಐಸೋಮೆರಿಸಮ್, ಚೈನ್ ಐಸೋಮೆರಿಸಮ್. ನಿಮಗೆ ಪರಿಚಿತವಾದ ಒಂದು ಆಲ್ಕೇನ್ ಅಣುವಿನ ರಚನೆಯನ್ನು ನೀಡಲಾಗಿದೆ. ಇದನ್ನು ವಿಶ್ಲೇಷಿಸಿ. ಇಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆ 4, ಒಟ್ಟು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ 10. ಅಣುಸೂತ್ರ C4H10. IUPAC ಹೆಸರು ಬ್ಯೂಟೇನ್. 4 ಕಾರ್ಬನ್ ಪರಮಾಣುಗಳಿರುವ ಇನ್ನೊಂದು ಆಲ್ಕೇನ್ನ ರಚನೆಯನ್ನು ನೋಡಿ. ಇದರ ಅಣುಸೂತ್ರವೇನು? C4H10. ಕಾರ್ಬನ್ ಪರಮಾಣುಗಳ ಸಂಖ್ಯೆ 4, ಒಟ್ಟು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ 10. ಅಣುಸೂತ್ರ C4H10. IUPAC ಹೆಸರು 2-ಮಿಥೈಲ್ ಪ್ರೊಪೇನ್. ಈ ಎರಡೂ ಯೌಗಿಕಗಳ ಅಣುಸೂತ್ರವು C4H10 ಆಗಿದ್ದರೂ ಇವುಗಳ IUPAC ಹೆಸರು ಬೇರೆ ಬೇರೆಯಲ್ಲವೇ? ಆದ್ದರಿಂದ ಇವೆರಡು ಬೇರೆ ಬೇರೆ ಯೌಗಿಕಗಳಾಗಿವೆ. ಅಂದರೆ ಈ ಎರಡು ಯೌಗಿಕಗಳು ರಾಸಾಯನಿಕ ಭೌತಿಕ ಸ್ವಭಾವಗಳಲ್ಲಿ ವೈವಿಧ್ಯತೆಯನ್ನು ಪ್ರದರ್ಶಿಸುವುದು. ಬ್ಯೂಟೇನ್ನ ಐಸೋಮರ್ 2-ಮಿಥೈಲ್ ಪ್ರೊಪೇನ್ ಎಂದು ಸ್ಪಷ್ಟವಾಯಿತಲ್ಲವೇ? ಸಮಾನ ಅಣುಸೂತ್ರವಿರುವ ಬೇರೆ ಬೇರೆ ಭೌತಿಕ ರಾಸಾಯನಿಕ ಸ್ವಭಾವಗಳನ್ನು ಹೊಂದಿದ ಯೌಗಿಕಗಳು ಐಸೋಮರ್ಗಳಾಗಿವೆ. ಈ ವಿದ್ಯಮಾನವನ್ನು ಐಸೋಮೆರಿಸಮ್ ಎನ್ನುವರು. ಐಸೋ ಅಂದರೆ ಒಂದೇ ರೀತಿ ಎಂದು, ಮರ್ ಎಂದರೆ ಯೂನಿಟ್ ಎಂದು ಅರ್ಥ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. C5H12 ಎಂಬ ಅಣುಸೂತ್ರವಿರುವ ಯೌಗಿಕದ ಬೇರೆ ಬೇರೆ ರಚನೆಗಳನ್ನು ನೀಡಲಾಗಿದೆ. ಇವುಗಳನ್ನು ಗಮನಿಸಿ. ಇವುಗಳ IUPAC ಹೆಸರನ್ನು ಬರೆಯಬಹುದಲ್ಲವೇ? ಈ ರಚನೆಗಳನ್ನು ವಿಶ್ಲೇಷಣೆ ಮಾಡಿ ಇವುಗಳ ಅಣುಸೂತ್ರ ಸಮಾನವಾಗಿದೆ ಎಂದು, ಅವುಗಳ ರಾಸಾಯನಿಕ ಭೌತಿಕ ಸ್ವಭಾವಗಳು ಬೇರೆ ಬೇರೆಯಾಗಿರುವುದೆಂದು ತಿಳಿಯಿತಲ್ಲವೇ? ಆದ್ದರಿಂದ ಇವುಗಳು ಐಸೋಮರ್ಗಳಾಗಿವೆ. ಈ ಪಟ್ಟಿಯನ್ನು ನೋಡಿ.
ಈ ಮೂರು ಯೌಗಿಕಗಳ ಪದಮೂಲವು ಬೇರೆ ಬೇರೆಯಾಗಿರುವುದರಿಂದ ಏನನ್ನು ಊಹಿಸಬಹುದು? ಇವುಗಳ ಪ್ರಧಾನ ಕಾರ್ಬನ್ ಸಂಕಲೆಯಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಬೇರೆ ಬೇರೆಯಾಗಿದೆ. ಒಂದೇ ಅಣುಸೂತ್ರ ಇರುವ ಆದರೆ ಕಾರ್ಬನ್ ಸಂಕಲೆಯ ರಚನೆಯಲ್ಲಿ ವ್ಯತ್ಯಾಸವನ್ನು ಪ್ರದರ್ಶಿಸುವ ಯೌಗಿಕಗಳು ಚೈನ್ ಐಸೋಮರ್ಗಳಾಗಿವೆ. ಈ ವಿದ್ಯಮಾನವನ್ನು ಚೈನ್ ಐಸೋಮೆರಿಸಮ್ ಎನ್ನುವರು. ವಿಡಿಯೋವನ್ನು ನೋಡಿದಿರಲ್ಲವೇ? ಇನ್ನು ನಾವು ಉಳಿದ ಎರಡು ಐಸೋಮರ್ಗಳನ್ನು ಪೊಸಿಷನ್ ಐಸೋಮೆರಿಸಮ್ ಮತ್ತು ಕಾರ್ಯವಿಧಾನ ಗುಂಪು ಅಥವಾ ಫಂಕ್ಷನಲ್ ಐಸೋಮೆರಿಸಮ್ ಅವೆರಡನ್ನು ಬರುವ ಕ್ಲಾಸಿಗೆ ತಿಳಿದುಕೊಳ್ಳುವ. ಅದಕ್ಕಿಂತ ಮೊದಲು ನಾವು ಮೌಲ್ಯಮಾಪನದ ಮತ್ತು ಮುಂದುವರಿದ ಚಟುವಟಿಕೆಗಳ ಕೆಲವು ಪ್ರಶ್ನೆಗಳನ್ನು ಮಾಡುವಂಥದ್ದು ಅತ್ಯಗತ್ಯವಾಗಿದೆ. ಅವುಗಳ ಕಡೆಗೆ ಹೋಗುವ. ಈಗ ಮೌಲ್ಯಮಾಪನದ 4ನೇ ಪ್ರಶ್ನೆಯನ್ನು ನೋಡಿ. ಎ ಕ್ವಶನ್, 2,2-ಡೈಮಿಥೈಲ್ ಹೆಕ್ಸೇನ್ ಹೇಗೆ ಬರೀಬೇಕು? 2,2-ಡೈಮಿಥೈಲ್ ಹೆಕ್ಸೇನ್ ಎಂಬ IUPAC ಹೆಸರು ಕೊಟ್ರೆ ಅದಕ್ಕೆ ರಚನೆ ಹೇಗೆ ಬರೀಬೇಕು? CH3C CH2 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 CH3. ಎರಡನೆಯ ಸಿಗೆ 2,2-ಡೈಮಿಥೈಲ್ ಆದ ಕಾರಣ ಮೇಲೆ ಮತ್ತು ಕೆಳಗೆ CH3ಗಳನ್ನು ಜೋಡಿಸಬೇಕು. ಇದು 2,2-ಡೈಮಿಥೈಲ್ ಹೆಕ್ಸೇನಿನ ರಚನೆ. ಇನ್ನು ಬಿ, ಬ್ಯೂಟ್-2-ஈன். ಬ್ಯೂಟ್-2-ஈன் ಇದೊಂದು ಬ್ಯೂಟೀನ್, ಅದರ ಎರಡನೇ ಸ್ಥಾನದಲ್ಲಿ ಇದಕ್ಕೆ ದ್ವಿಬಂಧವಿದೆ ಎಂಬುದು ಇದರ ಅರ್ಥ. ಬ್ಯೂಟೀನ್ ಅಥವಾ ಬ್ಯೂಟ್-2-ஈன் ಹೇಗೆ ಇದರ ರಚನೆ? CH3 ಏಕಬಂಧ ಅಥವಾ ಸಿಂಗಲ್ ಬಾಂಡ್ CH, ದ್ವಿಬಂಧ CH, ಡಬಲ್ ಬಾಂಡ್ CH, ಪುನಃ ಏಕಬಂಧ CH3. CH3 CH, ಡಬಲ್ ಬಾಂಡ್ CH, ಸಿಂಗಲ್ ಬಾಂಡ್ CH3. ಹೀಗೆ ಇದ್ರೆ ಇದು ಬ್ಯೂಟ್-2-ஈன். ಯಾಕೆ? ಎರಡನೆಯ ಮತ್ತು ಮೂರನೆಯ ಸ್ಥಾನಗಳಲ್ಲಿರುವ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇರುವಂತದ್ದು, ಅದರಲ್ಲಿ ಸಣ್ಣ ಸಂಖ್ಯೆ 2 ಆಗಿರುವ ಕಾರಣ ನಾವು ಇದಕ್ಕೆ ಬ್ಯೂಟ್-2-ஈன் ಅಂತ ಹೇಳ್ಬೋದು. ಬ್ಯೂಟ್-2-ஈன் ಎಂಬ ಹೆಸರು ಕೊಟ್ಟ ಕಾರಣ ಇಲ್ಲಿ ನಾವು ಈ ರೀತಿ ರಚನೆಯನ್ನು ಮಾಡಿದ್ದೇವೆ. ಇನ್ನು 5ನೆಯ ಪ್ರಶ್ನೆ ಉಂಟು ಇದರಲ್ಲಿ, ಮೌಲ್ಯಮಾಪನದಲ್ಲಿ ಕೊನೆಯ ಪ್ರಶ್ನೆ ನೋಡಿ. C5H10 ಎಂಬ ಅಣುಸೂತ್ರವಿರುವ ಆಲ್ಕೀನಿನ ರಚನೆ ಅಂತ ಆಲ್ಕೀನ ರಚನೆ ಮಾಡಬೇಕು. ಮತ್ತೆ ಇದೇ ಯೌಗಿಕದ ಐಸೋಮರ್ ಆಗಿರುವಂತ ಆಲಿಸೈಕ್ಲಿಕ್ ಯೌಗಿಕದ ರಚನೆಯನ್ನು ಮಾಡಿರಿ. ನೋಡಿ, ಹಾಗಿದ್ರೆ C5H10 ಎಂಬ ಅಣುಸೂತ್ರ ಇರುವ ಆಲ್ಕೀನ್ ಯಾವುದು? ನಿಮಗೆ ಗೊತ್ತಿದೆ, ಅದು ಪೆಂಟೀನ್. ಹಾಗೆ ಈಗ ನೀವು ಪೆಂಟೀನ್ ರಚನೆ ಮಾಡಬೇಕು. ಅದರಲ್ಲಿ ನಿಮಗೆ ಗೊತ್ತಿದೆ ಪೆಂಟ್-2-ஈன் ಮತ್ತು ಪೆಂಟ್-1-ஈன் ಎಂಬ 2 ರಚನೆಗಳಿವೆ. ಅಂದರೆ 2 IUPAC ಹೆಸರು ಬೇರೆ ಬೇರೆ ಅಂತ ಹೇಳಿದ್ರೆ ಇವುಗಳ ಸ್ವಭಾವಗಳು ಬೇರೆ ಬೇರೆ. ಹಾಗೆ ಪೆಂಟ್-1-ஈன் ಇದೆ, ಪೆಂಟ್-2-ஈன் ಇದೆ. ಅವುಗಳ ರಚನೆ ಹೇಳಿ. CH2 ಡಬಲ್ ಬಾಂಡ್ CH, ಸಿಂಗಲ್ ಬಾಂಡ್ CH2, ಸಿಂಗಲ್ ಬಾಂಡ್ CH2, ಸಿಂಗಲ್ ಬಾಂಡ್ CH3. ಇದು ಏನು? ಇದು ಪೆಂಟ್-1-ஈன். ಹಾಗೆ ಪೆಂಟ್-2-ஈன் ಹೇಗೆ? CH3 ಏಕಬಂಧ CH, ದ್ವಿಬಂಧ CH, ಏಕಬಂಧ CH2, ಏಕಬಂಧ CH3. ಇದು ಪೆಂಟ್-2-ஈன். ಇದೆರಡರ ಅಣುಸೂತ್ರ ಕೂಡ ಏನಾಗಿದೆ? C5H10. ಹಾಗಿದ್ರೆ ಇವುಗಳನ್ನು ಕೂಡ ನಮ್ಗೆ ಐಸೋಮರ್ಗಳು ಅಂತಲೇ ಹೇಳ್ಬಹುದು. ಯಾಕೆ? ಈಗಾಗಲೇ ನಾವು ಕಲಿತಿದ್ದೇವೆ, ಅಣುಸೂತ್ರ ಸಮಾನವಿದ್ದು ರಚನೆ ಬೇರೆ ಬೇರೆ ಆಗಿದ್ರೆ ಅವುಗಳು ಐಸೋಮರ್ಗಳು. ಇನ್ನು ಅವರು ಕೇಳಿರುವುದೇನು ಅಂತಂದ್ರೆ, ಇದೇ ಯೌಗಿಕಕ್ಕೆ ಐಸೋಮರ್ ಆಗಿರುವಂತಹ ಇನ್ನೊಂದು ಆಲಿಸೈಕ್ಲಿಕ್ ಯೌಗಿಕದ ರಚನೆ. ಇದರಲ್ಲಿ ಆಲಿಸೈಕ್ಲಿಕ್ ಯೌಗಿಕ ಯಾವುದು? C5H10 ಇರುವಂತದ್ದು, ಅಣುಸೂತ್ರ ಇರುವಂತ ಆಲಿಸೈಕ್ಲಿಕ್ ಯೌಗಿಕ ಸೈಕ್ಲೋಪೆಂಟೇನ್. ಕಲ್ತದ್ದು ನೆನಪುಂಟ ನಿಮಗೆ? ಆಲಿಸೈಕ್ಲಿಕ್ ಮತ್ತು ಅರೋಮ್ಯಾಟಿಕ್ ಯೌಗಿಕಗಳು ಅಂತ ಉಂಗುರಾಕೃತಿಯ ರಚನೆಗಳನ್ನು ನಾವು ಕಲ್ತಿದ್ದೇವೆ. ಅದರಲ್ಲಿ ಏಕಬಂಧ ಇರುವಂತಹ ಆಲಿಸೈಕ್ಲಿಕ್ ಯೌಗಿಕಗಳಲ್ಲಿ ನಾವು ಸೈಕ್ಲೋಪೆಂಟೇನ್ ಕಲ್ತಿದ್ದೇವೆ. ಅದರ ರಚನೆ ಹೇಗೆ ಮಾಡುವುದು? ಅದು ಈಗ ನಾವು ಹೇಳಿದ ಪೆಂಟ್-1-ஈன் ಮತ್ತು ಪೆಂಟ್-2-ஈன் ಗಳಿಗೆ ಐಸೋಮರ್ ಆಗಿರುವಂತಹ ಆಲಿಸೈಕ್ಲಿಕ್ ಯೌಗಿಕ ಆಗಿರ್ತದೆ. ಅದರ ರಚನೆ ಈಗ ಮಾಡುವ. ಹೇಗೆ?
ಪಂಚಭುಜದ ಆಕೃತಿಯಲ್ಲಿ ನೀವು ಸಿಗಳನ್ನು ಜೋಡಿಸಿ. ಸಿ 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 ಏಕಬಂಧದ ಮೂಲಕ ಜೋಡಿಸಿ 5 ಸಿಗಳನ್ನು. ಮತ್ತೆ ಎಲ್ಲ ಪ್ರತಿಯೊಂದು ಸಿಗೆ ಕೂಡ ನೀವು 2 ಹೈಡ್ರೋಜನ್ಗಳನ್ನು ಏಕಬಂಧಗಳ ಮೂಲಕ ಜೋಡಿಸಿ. ಈ ಸಿಗೂ CH2, ನಂತರದಕ್ಕೂ CH2, ಇನ್ನೊಂದು CH2, ಇಲ್ಲಿ ಕೂಡ CH2, ಕೆಳಗೆ ಕೂಡ CH2. ಪಂಚಭುಜದ ಆಕೃತಿಯಲ್ಲಿ ಉಂಗುರ ಆಕೃತಿ ಅಂದರೆ ಮುಚ್ಚಿದ ರಚನೆ ಆಗಿರ್ಬೇಕು. ಇದರ ಹೆಸರೇ ಏನಾಗಿರ್ತದೆ? ಸೈಕ್ಲೋಪೆಂಟೇನ್. ಇದು ಒಂದು ಆಲಿಸೈಕ್ಲಿಕ್ ಯೌಗಿಕ. ಹಾಗೆ ಈಗ ನಾವು ಹೇಳಿದ ಈ ಸೈಕ್ಲೋಪೆಂಟೇನ್ ಎಂಬುದು ನಾವು ಹೇಳಿರುವಂತಹ ಪೆಂಟುವನೀನ್ ಮತ್ತು ಪೆಂಟುಟೂಯಿನ್ಗಳಿಗೆ ಐಸೋಮರ್ ಆಗಿದೆ. ಇನ್ನು ನಾವು ಮುಂದುವರಿದ ಚಟುವಟಿಕೆಗಳಲ್ಲಿ ಅಂದರೆ ಎಕ್ಸ್ಟೆಂಡೆಡ್ ಆಕ್ಟಿವಿಟೀಸ್ ಅಂತ ಉಂಟು ನೋಡಿ. ಅದರಲ್ಲಿ ಕೆಲವನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. 2ನೇದು ನಾನು ಮೊದಲನೇ ತರಗತಿಗೆ ನಿಮ್ಗೆ ಹೇಳಿದ್ದೆ. ಈಗ ನಾವು 1ನೇದು ಐಸೋಮರ್ಗೆ ಸಂಬಂಧಪಟ್ಟ ಪ್ರಶ್ನೆ ಆಗಿರುವ ಕಾರಣ ಈಗ ಅದನ್ನು ಮಾಡ್ತಾ ಇರುವಂತದ್ದು. ಒಂದು ಹೈಡ್ರೋಕಾರ್ಬನ್ಗೆ ಸಂಬಂಧಿಸಿದ ಕೆಲವು ಸೂಚನೆಗಳನ್ನು ಕೊಡಲಾಗಿದೆ. ಸೂಚನೆ ಏನೆಲ್ಲ? 2 ಸೂಚನೆ ಕೊಟ್ಟಿದ್ದಾರೆ. 1ನೇದು C5H10 ಎಂಬ ಅಣುಸೂತ್ರ. ಅದು ನಿಮಗೆ ಈಗಾಗಲೇ ನಾವು ಮಾಡಿದ್ದೇವಲ್ವಾ, ಮೌಲ್ಯಮಾಪನದಲ್ಲಿ ತಿಳಿದಿದೆ. 2ನೇದಾಗಿ ಅವರು ಹೇಳುವುದೇನು ಅಂತ ಹೇಳಿದ್ರೆ, ಒಂದು ಮಿಥೈಲ್ ಶಾಖೆ ಇದೆ, ಮಿಥೈಲ್ ಬ್ರಾಂಚ್ ಅಲ್ಲಿ ಉಂಟು. ಅದರಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವರು. ಎಲ್ಲಿ ಹೇಳಿರುವುದೇನು ಅಂತ ಹೇಳಿದ್ರೆ, ಈ ಯೌಗಿಕಕ್ಕೆ ಸರಿ ಹೊಂದುವ ಯಾವುದಾದರೂ 2 ಐಸೋಮರ್ಗಳ ರಚನಾ ಸೂತ್ರಗಳನ್ನು ಬರೆಯಿರಿ. ಬಿ ಯಲ್ಲಿ ಹೇಳುವುದವರು ಇವುಗಳ IUPAC ಹೆಸರುಗಳನ್ನು ಬರೆಯಿರಿ. ಈಗ ನೋಡಿ, ನಮ್ಗೆ ಈಗಾಗಲೇ ಕಲಿತಿರುವ ಹಾಗೆ C5H10 ನ ರಚನೆ ಮಾಡಿ ನೋಡುವಾಗ ನಮ್ಗೆ ಪೆಂಟುವನೀನ್ ಮತ್ತು ಪೆಂಟುಟೂಯಿನ್ ನಮ್ಗೆ ತಿಳಿದಿದೆ. ರಚನೆ ನಾವು ಈಗಾಗಲೇ ಮಾಡಿದಷ್ಟೇ. ಆದ್ರೆ ಅವರು ಹೇಳಿದ್ದಾರೆ ಒಂದು ಮಿಥೈಲ್ ಶಾಖೆ ಇದೆ. ಮಿಥೈಲ್ ಶಾಖೆ ಇದ್ದುಕೊಂಡು C5H10 ಅಂತ ಹೇಳುವಾಗ ನೋಡಿ, ಕಾರ್ಬನ್ ಪರಮಾಣುಗಳ 2ರಷ್ಟು ಅಂತಂದ್ರೆ ಇಮ್ಮಡಿಯಷ್ಟು ಹೈಡ್ರೋಜನ್ ಪರಮಾಣುಗಳು. ಹಾಗಿದ್ರೆ ಖಂಡಿತವಾಗಿ ಅಲ್ಲಿ ತೆರೆದ ಸಂಕಲೆ ರಚನೆ ಮಾಡುವಾಗ ಅಲ್ಲಿ ಒಂದು ಕಡೆ ದ್ವಿಬಂಧ ಇರಬೇಕು, ಅದೊಂದು ಆಲ್ಕೀನ್ ಆಗಿರ್ಬೇಕು ಅಂತ ನಮ್ಗೆ ಅರ್ಥ ಆಗ್ತದೆ. ಆದ ಕಾರಣ ನಾವು ಒಂದು ಮಿಥೈಲ್ ಶಾಖೆಯನ್ನು ಕೊಡಬೇಕು, ಅದು ಆಲ್ಕೀನ್ ಕೂಡ ಆಗಿರ್ಬೇಕು. ಆ ರೀತಿ ಹೇಗೆ ರಚನೆ ಮಾಡುವ ನಾನೊಂದು ಹೇಳ್ತೇನೆ ನೋಡಿ. CH3 ಏಕಬಂಧ C, ದ್ವಿಬಂಧ CH2, ಏಕಬಂಧ CH3. 2ನೇ ಸಿಗೆ CH3 ಅನ್ನು ಜೋಡಿಸಲಾಗಿದೆ. ಶಾಖೆ ಆಯ್ತು ನೋಡಿ, ಮಿಥೈಲ್ ಶಾಖೆ ಆಯ್ತು. ಹಾಗಿದ್ರೆ ಇದರ ಹೆಸರೇನು? 2-ಮಿಥೈಲ್ ಬ್ಯೂಟ್ 2-ನ್. ಈಗ ನಾನು ಹೇಳಿರುವಂತದ್ದು ಯಾವುದು ನಿಮ್ಗೆ? CH3 ಏಕಬಂಧ C, ದ್ವಿಬಂಧ CH2, ಏಕಬಂಧ CH3. ಹಾಗೆ ಇದ್ರೆ ಇದು ಇದಕ್ಕೆ ಐಸೋಮರ್ ಆಗ್ತದೆ. ಆದ್ರೆ ಇದರ ಹೆಸರೇನು? 2-ಮಿಥೈಲ್ ಬ್ಯೂಟ್ 2-ನ್. ಆಗ ನಾನು ಹೇಳಿದ್ದು ಬ್ಯೂಟ್ 2-ಮಿಥೈಲ್ ಬ್ಯೂಟ್ 1-ನ್ ಹೌದಲ್ವಾ? 1 ಮತ್ತು 2ನೇ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇದೆ. ಈಗ 2ನೇದಕ್ಕೆ ಮಿಥೈಲ್ ಶಾಖೆ ಕೊಟ್ಟು 2 ಮತ್ತು 3ನೇ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಇದ್ರೆ CH3 ಏಕಬಂಧ CH3, 2ನೇ ಸಿಗೆ CH3 ಶಾಖೆಯನ್ನು ಕೊಡಲಾಗಿದೆ. ಹಾಗೆ ಇದ್ರೆ ಇದು 2-ಮಿಥೈಲ್ ಬ್ಯೂಟ್ 2-ನ್. 2-ಮಿಥೈಲ್ ಬ್ಯೂಟ್ 1-ನ್ ಹೇಗೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ. CH2 ದ್ವಿಬಂಧ C, ಏಕಬಂಧ CH2, ಏಕಬಂಧ CH3, 2ನೇ ಸಿಗೆ CH3 ಅನ್ನು ಶಾಖೆಯಾಗಿ ಜೋಡಿಸಲಾಗಿದೆ. ಇದು 2-ಮಿಥೈಲ್ ಬ್ಯೂಟ್ 1-ನ್. ಇವುಗಳೆರಡರಲ್ಲಿ ಯಾವುದನ್ನು ಕೂಡ ನೀವು ಈಗ ಅವರು ಹೇಳಿದ ಪ್ರಶ್ನೆಗೆ ಉತ್ತರವಾಗಿ ಬರೀಬಹುದು. ಎ ಪ್ರಶ್ನೆಗೆ ಮತ್ತು ಬಿ ನಾವು IUPAC ಹೆಸರು ಹೇಳಿಕೆ ಅದನ್ನು ಹೇಳಿ ಆಯ್ತು. ಇನಿ ಇದಕ್ಕೆ ಅವರು ಐಸೋಮರ್ಗಳನ್ನು ಕೇಳಿರುವಂತದ್ದು. ಅದು ಯಾವುದು? ಪೆಂಟುವನೀನ್. ಆದ್ರೆ ಯಾವುದು? CH2 ದ್ವಿಬಂಧ CH, ಏಕಬಂಧ CH2, ಏಕಬಂಧ CH2, ಏಕಬಂಧ CH3. ಇದು ಆಗ್ಬಹುದು. ಇನ್ನೊಂದು ಪೆಂಟುಟೂಯಿನ್ ಬರೀಲಿಕ್ಕಿದ್ರೆ ನಿಮ್ಗೆ ರಚನೆ ಹೇಳಿ. CH3 ಏಕಬಂಧ CH, ದ್ವಿಬಂಧ CH, ಏಕಬಂಧ CH2, ಏಕಬಂಧ CH3. ಇದು ಪೆಂಟುಟೂಯಿನ್. ಇನ್ನೊಂದು ನಾವು ಸೈಕ್ಲೋಪೆಂಟೇನ್ ಕೂಡ ಆಗ ಹೇಳಿದೆವಲ್ವಾ, ಅದು
ಹೇಗೆ ನಾನು ಆಗ ಹೇಳಿದಾಗೆ C5 ಕಾರ್ಬನ್ ಪರಮಾಣುಗಳನ್ನು ಪಂಚಭುಜದ ಆಕೃತಿಯಲ್ಲಿ ಮುಚ್ಚಿದ ರಚನೆಯಲ್ಲಿ ಜೋಡಿಸಿ ಒಂದೊಂದು ಸಿಗೆ ಕೂಡ ನೀವು ಎರಡೆರಡು ಹೈಡ್ರೋಜನ್ಗಳನ್ನು ಜೋಡಿಸ್ತಾ ಬನ್ನಿ. ಆಗ ಏನಾಯ್ತಿದ್ದು C5H10 ಅಂತ ಹೇಳಿದ್ರೆ ಸೈಕ್ಲೋಪೆಂಟೇನ್ ಮುಚ್ಚಿದ ಸಂಖ್ಯೆ ಆಗಿರ್ತದೆ. ಇದು ಒಂದು ಆಲಿಸೈಕ್ಲಿಕ್ ಯೌಗಿಕ. ಇನ್ನು ನಾನು ನಿಮ್ಗೆ ಈಗ ಚೈನ್ ಐಸೋಮರ್ಗಳ ಬಗ್ಗೆ ಕಲ್ತಿದ್ದೇವಲ್ವಾ, ಅದರಲ್ಲಿ ಒಂದು ಅಸೈನ್ಮೆಂಟ್ ಅನ್ನು ಕೊಡ್ತೇನೆ. ಅದನ್ನು ನೀವು ಪುಸ್ತಕದಲ್ಲಿ ಬರೆದುಕೊಳ್ಳಿ. ಹೆಪ್ಟೇನ್ ರಚನೆ ಹೇಗೆ? ಹೆಪ್ಟೇನ್ CH3 CH2 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 CH3. ಇದಕ್ಕೆ ಎಷ್ಟು ಚೈನ್ ಐಸೋಮರ್ಗಳಿವೆ ಮತ್ತೆ ಎಲ್ಲಾ ಚೈನ್ ಐಸೋಮರ್ಗಳನ್ನು ಬರೆಯಿರಿ. ಈ ಅಸೈನ್ಮೆಂಟ್ ಅನ್ನು ನೋಟ್ ಪುಸ್ತಕದಲ್ಲಿ ಬರೆದು ನಿಮ್ಮ ಅಧ್ಯಾಪಕರಿಗೆ ಕಳಿಸಿಕೊಡ್ಬೇಕು. ಈಗ ನಾವು ಐಸೋಮೆರಿಸಮ್ ನಲ್ಲಿ ಒಂದು ಚೈನ್ ಐಸೋಮೆರಿಸಮ್ ಮಾತ್ರ ಕಲ್ತಿದ್ದೇವೆ. ಉಳಿದ ಎರಡನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿದುಕೊಳ್ಳುವ. ಎಲ್ಲರಿಗೂ ವಂದನೆಗಳು.